ಅಯ್ಯೋ ನನಗಂತೂ ಭಯ ಆಗ್ತೈತೆ. ಇವಾಗ ಹೆಂಗಪ್ಪ ಮಾಡೋದು? ಇವಳು ಯಾಕೋ ಬರಲೇ ಇಲ್ಲ ಇನ್ನು ನಮ್ಮ ಸಿಂಧು. ಏನು ಮಾಡ್ಕೊಂಡ್ರು ಏನೋ, ಏನಾಯ್ತೋ ಏನೋ. ಬಿಡು, ಅವಳೇನೇನು ತಗೊಂಡಿಲ್ವಲ್ಲ, ಅವಳಿಗೇನೂ ಆಗಲ್ಲ. ಅಲ್ಲ ಇವಾಗ ಅಲ್ಲೇನಾಗಿರ್ಬೋದು? ನನಗಂತೂ ಅದೇ ಚಿಂತೆ ಆಗೈತಪ್ಪ, ಏನಾಗಿರ್ಬೋದು ಅಲ್ಲಿ ಅಂತ. ಬಿಡು, ಏನಾಗಲ್ಲ. ಅಲ್ಲೇನು ದೇವ್ರೇನು ಪ್ರತ್ಯಕ್ಷವಾಗಿಯೇ ಇರಲ್ಲ. ಬಿಡಪ್ಪ, ದೇವ್ರು ಪ್ರತ್ಯಕ್ಷವಾಗಿ ಇದ್ದಾನೆ ಅನ್ನೋಕ್ಕೆ ಏನು ಪ್ರತ್ಯಕ್ಷವಾಗಿ ಏನಿರಲ್ಲ ದೇವ್ರೇನು. ಸಿಂಧು ಬಾ, ನಾನು ನಿನ್ನೆ ನೋಡ್ತಾ ಇದ್ದೆ, ಯಾವಾಗ ಬರ್ತೀಯಾ ಅಂತೇಳಿ. ಬಾರಮ್ಮ ಬಾ. ಏನಾಯಿತು? ಭಯ ಪಡೋ ಅಂಥದ್ದೇನೂ ಆಗಿಲ್ಲ ಆಂಟಿ, ಏನೂ ಆಗಿಲ್ಲ ಭಯ ಪಡೋ ಅಂಥದ್ದು. ಬಾ, ನಿನ್ನೂ ಕರ್ಕೊಂಬರ ಕೇಳಿದ್ಲು ಅವಳು. ಅವ್ರ ಆಂಟಿನೂ ನಮ್ಮ ಮನೆಗಿದ್ಲು. ಅವ್ರ ಆಂಟಿನೂ ಬಂದು ಪ್ರಮಾಣ ಮಾಡಲೇಳು ಅಂತ ಹೇಳಿದ್ಲು. ಅದಕ್ಕೆ ಅಲ್ಲಿ ಎಲ್ಲ ನಾ ಕರ್ಕೊಂಬರೋಗಿ ನಿಮ್ಮ ಆಂಟಿನ ಅಂದರು. ಅದಕ್ಕೆ ಬಾ, ನಾನು ಕರ್ಕೊಂಬ ಅಂತ ಹೇಳಿರಾ? ಅಯ್ಯೋ ದೇವ್ರೆ, ಹೆಂಗ ಬಿಡತ್ಲಾಗ ನೀವೇ ಹೋಗಿದ್ರ? ನಾನು ತಗೊಂಡಿರೋದು ನೆಕ್ಲೆಸ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಯ್ಯೋ, ನಾನು ಕರ್ಕೊಂಬರೋಕೆ ಹೇಳಿದ್ಲಾ? ನಾನು ಹಂಗೆ ಅಂದ್ಕೊಂಡೆ, ನನ್ನ ದೇವ್ರ ಮೇಲೆ ಪ್ರಮಾಣ ಮಾಡು ಅಂತ ಹೇಳಿದ್ರ. ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿದೆ, ನಾನಂತೂ ತಗೊಂಡಿಲ್ಲ ಅಂತ ಹೇಳಿ. ಅಮ್ಮನೂ ಮಾಡ್ತು. ಅದಕ್ಕೇ ಇವಾಗ ಅಲ್ಲೇನೆ ನೀನೀಗ ಹೇಳವ್ರಿ. ಬಾ, ಏನಾಗಲ್ಲ. ಅದೆಲ್ಲ ಹಿಂದೆ ದೇವ್ರೇನು ನಿಜವಾಗ್ಲೂ ಇರಲ್ಲ ಅಲ್ಲಿ. ಸುಮ್ಮನೆ ಹೇಳಿದ್ರಾಯ್ತು. ಬಾರಂಟಿ, ಎದುರ್ಕೋಬೇಡ, ಬಾ. ನಡಿಯಮ್ಮ ಹೋಗೋಣದಲ್ಲಿ. ನಾನು ಹೇಳ್ತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ರ ಆಂಟಿ. ಏನೋ ಸುಳ್ಳು ಹೇಳೋ ಸಂದರ್ಭ ಬಂತು, ಹೇಳ್ತಾ ಇದ್ದೀನಪ್ಪ. ನೀನೇ ಎಲ್ಲ ಕಾಪಾಡ್ಕೊಂಡು ಹೋಗಪ್ಪ, ನೀನೇ ಎಲ್ಲನ ಕ್ಷಮಿಸಪ್ಪ ಅಂತ ಹೇಳಿ ದೇವ್ರಿಗೆ ಕೈ ಮುಗಿ. ಏನೋ ಹೇಳಲೇಬೇಕು ಅಂತ ಸಂದರ್ಭ ಬಂದೈತಪ್ಪ, ನೀನೇ ಕಾಪಾಡಪ್ಪ ಅಂತ ಹೇಳಿ ಕೈ ಮುಗ್ದು ಹೋಗಷ್ಟೇ. ಏನಾಗಲ್ಲಪ್ಪ. ಮನ್ಸಲ್ಲಿ ಹಂಗೆ ಅಂದ್ಕೊ. ನಡಿ ಹೋಗೋಣ. ದೇವ್ರೇ ಕಾಪಾಡಪ್ಪ, ಕಾಪಾಡಪ್ಪ ದೇವ್ರೇ, ನೀನೇ ಕಾಪಾಡಬೇಕಪ್ಪ. ದೇವ್ರೇ ಕಾಪಾಡಪ್ಪ, ಕಾಪಾಡಪ್ಪ ದೇವ್ರೇ, ಕಾಪಾಡಪ್ಪ, ಕಾಪಾಡಪ್ಪ ದೇವ್ರೇ, ಕಾಪಾಡಪ್ಪ. ಏನೋ ಸುಳ್ಳು ಹೇಳೋಂಥ ಸಂದರ್ಭ ಹೇಳ್ತಾ ಇದ್ದೀನಿ ನಿನ್ನ ಮೇಲೆ. ನೀನೇ ಕಾಪಾಡಪ್ಪ, ಏನು ತೊಂದರೆ ಇದ್ದಂಗೆ ಕಾಪಾಡಪ್ಪ. ಪೂಜೆ ಮಾಡಿಸ್ತೀನಪ್ಪ, ನಿನ್ನ ಉಂಡೆಕ್ಕೆ ದುಡ್ಡು ಹಾಕ್ತೀನಪ್ಪ. 101 ರೂಪಾಯಿ, 101 ಅಲ್ದಿದ್ರೆ 201 ಹಾಕ್ತೀನಪ್ಪ. ಪೂಜೆ ಮಾಡಿಸಿ. ಅಯ್ಯೋ ಕಾಪಾಡಪ್ಪ, ಕಾಪಾಡಪ್ಪ. ಅವಳೇನು ತಿಳ್ಕೊಂಡವಳೆ, ಎದುರ್ಕೊಬಿಡ್ತಾರೆ ಇವರು ಅಂತ ಅಂದ್ಕೊಬಿಟ್ಟಿದ್ದಾಳೆ. ಒಂಥರ ಭಯ ಆದಂಗೆ ಆಗುತ್ತೆ ಕಣೆ ಸಿಂಧು. ಏನಾಗುತ್ತೋ ಏನೋ ಅನ್ನಂಗೆ ಆಗುತ್ತೆ. ನಾನು ತುಂಬ ಧೈರ್ಯವಾಗಿರ್ತೀನಿ, ಇಂಥ ಸಂದರ್ಭ ಬಂದಾಗ ನನಗೊಂಥರ ಭಯ ಆದಂಗೆ ಆಗುತ್ತೆ ಕಣೆ. ಏನಾಗಲ್ಲ ಬಾರಂಟಿ. ನಾವು ಹೇಳಿದ್ವಲ್ಲ, ಏನು ಹೆದರ್ಕೊಳ್ಳೋಂಥದ್ದೇನಿಲ್ಲ. ಅಮ್ಮ ಐತೆ, ನಾನಿದ್ದೀನಿ. ಅಮ್ಮ ಏನೇ ಬಂದ್ರೂ ಅಮ್ಮ ನೋಡ್ಕೊಳ್ಳುತ್ತೆ. ಬಾ. ಅದೇ ನಮ್ಮ ಅಕ್ಕಯಿಂದೇ ನನಗೆ ಧೈರ್ಯ ಇವಾಗ ಅಷ್ಟೇ. ನಮ್ಮ ಅಕ್ಕ ಹೆಂಗೆ ಏನೇ ಅಂಥದ್ದೇ ಬಂದರೂ ನಾನು ನೋಡ್ಕೊಂತಾಳೆ. ಅದಕ್ಕೆ ನಮ್ಮ ಅಕ್ಕನ ಮೇಲೆ ನಾನು ಧೈರ್ಯವಾಗಿದ್ದೀನಿ. ಸುಮ್ಮನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಎಲ್ಲ ಸರಿ ಹೋಗೋದು ಕಣೆ. ಹೇಳಿದೆ, ಅಮ್ಮನೇ ಬೇಡ ಅಂದಿದ್ದು. ಎಲ್ಲದಕ್ಕೂ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಕೊಡೋಕ್ಕೋದ್ರೆ ಆಗಲ್ಲ. ಇಲ್ಲಿ ಯಾರನ್ನಾದ್ರೂ ಕರೆದುಬಿಟ್ಟು ಹೇಳ್ರಿ ಅಂತೇಳಿ ಅಮ್ಮನೇ ಹೇಳಿದ್ದು. ಇವೆಲ್ಲನ ಯಾರು ಇವಾಗ ನಂಬಲ್ಲ. ನಮ್ಮಮ್ಮಕ್ಕೆ ಹೇಳಿದ್ರೆ ಕೇಳಲ್ಲ ಅತ್ಲಾಗೆ. ಯಾವುದಕ್ಕೂ ನಮ್ಮನ್ನು ಬಿಟ್ಕೊಡಲ್ಲ ಹಿಂಗೆ ಮುಂದ್ಕೋಗೋಕ್ಕೆ. ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಅದು ಇದು ಅಂತ ಹೋಗ್ಬಾರ್ದು ಅಂತ ಬೈತೈತಿ. ಅದಕ್ಕೇನೆ ಸುಮ್ಕಾದು ಅತ್ಲಾಗಿಲ್ಲ ಅಂದ್ರೆ ಅವಳಿಗೆ ಇತ್ತು ಇವಾಗ ಗ್ರಾಚಾರ. ಬರೀ ಕುಕ್ಕ ಬರ್ರಿ, ಇನ್ನೇನು ಗೊತ್ತಾ ಇದ್ದಾರೆ ಅವರು. ಇವ್ರನ್ನೆಲ್ಲ ಕಾಯ್ಬೇಕಪ್ಪ ನಾವು. ಅವ್ರದ್ದೊಂಥರ ದೌಲತ್ತು. ಬಿಡು, ಕಾಯ್ತಾರೆ, ಕಾಯ್ಲೇಳೋ ಅನ್ನೋದೊಂಥರ ದೌಲತ್ತು ಅವ್ರದ್ದು. ನೋಡ್ರಿ ಮೆಲ್ಲಕ್ಕೆ ಬರ್ತಾ ಇದ್ದಾರೆ. ನೀವು ಜೋರ ಬರಬೇಕು ಅನ್ನೋದೊಂದು ಸ್ವಲ್ಪನೂ ಪರಿಜ್ಞಾನ ಇಲ್ಲ ಅವಕ್ಕೆ. ಈಗ ಅಲ್ರಿ ಗೌಡ್ರೆ, ಬಂದ್ಲು ನನ್ನ ತಂಗಿ, ಅವಳನ್ನು ಕೇಳಬೇಕಾ? ಕೇಳ್ರಿ, ಹೇಳ. ನಾನು ತಗೊಂಡಿಲ್ಲ ಅಂತ ಹೇಳಿ, ನೆಕ್ಲೆಸ್ ನೀನು ತಗೊಂಡಿದ್ಯಾ ಅಂತ ಅನ್ಕೊಂಡಿದ್ದಾರೆ ಕಣೆ. ಹೇಳಿ ಇವಾಗ. ಮೇಡಮ್ಮ, ಅಯ್ಯಮ್ಮಂದು ಒಡವೆ ಕಳೆದೈತಂತೆ, ಅದಕ್ಕೆ ನೀನು ತಾಂಡಿದ್ಯಾ ಅಂತ ಹೇಳಿ ಹೇಳ್ತಾ ಅಯ್ಯಮ್ಮ. ನೀನು ಅವ್ರ ಮನೆಯಾಗ ಇದ್ದಂತೆ, ಅದಕ್ಕೆ ತಾಂಡಿದ್ರಿ ಹೇಳು. ತಾಂಡಿದ್ನಿ ಅಂತ ಹೇಳಿ. ತಾಂಡ್ಲಿಲ್ಲ ಅಂತಂದರೆ ಇಲ್ಲ ನಾನು ತಾಂಡಿಲ್ಲ ಅಂತ ಹೇಳು. ಅಕ್ಕ, ಅವಳ ಮಕ್ಕ ನೋಡಿ ಹೆಂಗಾಗೈತೆ. ಪಕ್ಕ ಇವಳೆ ಕಣೆ ತಾಂಡಿರೋದು, ಅವಳೇ ತಾಂಡಿರೋದು. ಅವರಿಬ್ರು ಮಕ್ಕ ನೋಡು, ಇವಳ ಮಕ್ಕ ನೋಡು. ಅವಳಿಗಾಲೇ ಭಯ ಸ್ಟಾರ್ಟ್ ಆಗೈತೆ. ಅವಳ ಮಕ್ಕ ನೋಡು. ಅದಕ್ಕೆ ಇವರಿಬ್ರಿಗೂ ಏನಾಗಿಲ್ಲ. ಇವಳೆ ಕೈಯಾಗಿ ತಗೊಂಡು ಇವಳಿಗೆ ಅದಾಗಿರೋದು, ಇವಳಿಂದಲೇ ಆ ಕೆಲಸ ಆಗಿರೋದು. ಅದಕ್ಕೇ ಅವಳಿಗಾಲೇ ಭಯ ಸ್ಟಾರ್ಟ್ ಆಗೈತೆ. ಅವಳ ಮಕ್ಕ ನೋಡಲ್ಲಿ. ನನಗೆ ಗೊತ್ತಿತ್ತು ಕಣೆ. ಯಾವಾಗ ಅವರು ಕರ್ಕೊಂಬರ್ಲಿಲ್ವೋ, ಯಾಕೆ ಬರಲಿಲ್ಲ,
ಇಲ್ಲಾಂದರೆ ಅವಳು ಬರೋಳು ಮಧ್ಯದಾಗೆ ನಂದೆಲ್ಲಿ ಕನ ಕಡಿಬಿನ ಸಾರಿ ಅಂತ ಹೇಳಿ ಅವಳು ಬರೋಳು. ಅದಕ್ಕೆ ಯಾಕೆ ಬರಲಿಲ್ಲ ಅವಳು ಅಂತ ಅಂದ್ಕೊಂಡೆ. ಇದಕ್ಕೆ ಬಂದಿಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಇವ್ರದ್ದಾಗಲಿ ನೋಡೋಣ ಅಂತ ಸುಧಾರಿಸಿದ್ದು. ಹೇಳಮ್ಮ, ನೀನೇನೋ ತಾಂಡಿದ್ಯಾ? ಇಲ್ಲ ನೋಡ್ರಿ, ನನ್ನ ತಂಗಿ ಏನಕ್ಕೆ ತಾಮ್ತಾಳೆ ಹೇಳ್ರಿ? ಏನಕ್ಕೆ ತಾಮ್ತಾಳೆ ನನ್ನ ತಂಗಿ? ನಮ್ಮ ಆಂಟಿ ಹಂಗೆಲ್ಲ ಮುಟ್ಟೋದಲ್ಲ. ನಮ್ಮ ಆಂಟಿದೇನೆ ಒಡವೆ ಬೇಜಾನೈತೆ, ನಮ್ಮ ಆಂಟಿದೇನೆ ಆಸ್ತಿ ಬೇಜಾನೈತೆ. ನಮ್ಮ ಆಂಟಿ ಹಂಗೆಲ್ಲ ಮುಟ್ಟಾರ. ನಾವೆಲ್ಲ ಇರ ಅಂತಾರೇನೆ, ಇಲ್ದ ಅಂತವ್ರು ಯಾರೂ ಇಲ್ಲ. ಸುಮ್ಮನಿರಮ್ಮ, ನಾವು ಕೇಳ್ತಾ ಇರೋದು ಅಯ್ಯಮ್ಮನಿಗೆ. ಅಯ್ಯಮ್ಮನ ಬಾಯಲ್ಲಿ ಬರಲಿ. ನೀವು ಹೇಳಿದ್ರಿ ತಾನೇ, ನಿಮ್ಗೆ ಮುಗೀತು ತಾನೇ, ನೀವು ಸುಮ್ಮನೆ ನಿಂತ್ಕೊಳ್ಳಿ. ಅಯ್ಯಮ್ಮಂದು ಹೇಳಿದ್ರೆ ಸಾಕು. ಇವಾಗ ಹೇಳಮ್ಮ, ಇವಾಗ ನೀನು ಮಾತಾಡು. ನೀವಿಬ್ಬರು ಸುಮ್ಮನೆ ನಿಂತ್ಕೊಳ್ಳಿ. ನೀನು ಮಾತಾಡಮ್ಮ, ಹೇಳಮ್ಮ. ನಾನು ತಗೊಂಡಿದ್ದೀನೋ ಇಲ್ವೋ? ನೀನು ತಗೊಂಡಿದ್ರೆ ತಗೊಂಡಿದ್ದೀನಿ ಏನೋ ಹಿಂಗೆ ನೋಡಿದೆ, ಇಷ್ಟ ಆಯಿತು, ತಗೊಂಡೆ ಅಂತನಾದರೂ ಹೇಳು. ಇಲ್ಲ ನಾನು ತಗೊಂಡಿಲ್ಲ ಅಂತ ಹೇಳಿ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳು. ಪ್ರಮಾಣ ಮಾಡಂಟಿ, ಏನಾಗಲ್ಲ, ಪ್ರಮಾಣ ಮಾಡು. ಈ ದೇವ್ರ ಮೇಲೆ ಆಣೆಗೂ ಗೌಡ್ರೆ, ನಾನು ಅದೆಂಥ ನೆಕ್ಲೆಸ್ ಅಂತ ನೋಡಿಲ್ಲ, ನಾನು ತಗೊಂಡಿಲ್ಲ. ಯಾವುದಂತ ನಾನು ತಗೊಂಡಿಲ್ಲ, ನಾನು ನೋಡೇ ಇಲ್ಲ ಬಿಡಿ. ಈ ದೇವ್ರ ಮೇಲೆ ಆಣೆಗೂ ನಾನು ತಗೊಂಡಿಲ್ಲ, ನಾನು ಕಳ್ಳಿ ಅಲ್ಲ. ಇನ್ನೇನಪ್ಪ, ಮುಗೀತಾ? ಇವಾಗಾದ್ರೂ ಮುಗೀತಾ? ಅವಳು ಪ್ರಮಾಣ ಮಾಡಿದ್ಲಲ್ಲ. 3 ಸತಿ ಹೇಳಮ್ಮ, 3 ಸತಿ ಹೇಳು. ಈ ದೇವ್ರ ಮೇಲಾಣೆಗೂ ನಾನು ನೆಕ್ಲೆಸ್ ತಗೊಂಡಿಲ್ಲ. ಈ ದೇವ್ರ ಮೇಲಾಣೆಗೂ ನಾನು ನೆಕ್ಲೆಸ್ ತಗೊಂಡಿಲ್ಲ. ಈ ದೇವ್ರ ಮೇಲಾಣೆಗೂ ನಾನು ತಗೊಂಡಿಲ್ಲ. ನನಗೂ ನನ್ನ ನೆಕ್ಲೆಸ್ಗೂ ನನಗೂ ಏನು ಸಂಬಂಧ ಇಲ್ಲ. ನಾನು ಏನು ತಗೊಂಡಿಲ್ಲ, ಮುಟ್ಟಿಲ್ಲ. ನಾನು ಯಾವುದಂತ ನಾನು ನೋಡೇ ಇಲ್ಲ. ಈ ದೇವ್ರ ಮೇಲಾಣೆಗೂ ನಾನು ತಗೊಂಡಿಲ್ಲ. ಏನಾದ್ರೂ ಶಿಕ್ಷೆ ಕೊಡಪ್ಪ ದೇವ್ರೆ. ಇವಾಗ ಅವಳು ಏನಾದ್ರೂ ಚೆನ್ನಾಗಿ ಆಗ್ಬಿಟ್ರೆ ಅಷ್ಟೇ. ಸುಮ್ಮನೆ ನೋಡಮ್ಮ, ಅವ್ರು ತಗೊಂಡಿಲ್ಲ, ನೀನೇ ಸುಮ್ಮನೆ ಇದು ಮಾಡಿದೆ, ಸುಮ್ಮನೆ ಅಪಾರ್ಥ ಮಾಡ್ಕೊಂಡೆ ಎಲ್ಲ ಇಟ್ಟಿದ್ಯಾ ಅಂತ ಹೇಳಿ ನನ್ನೇ ಬೈದು ಬಿಡ್ತಾರೆ. ದೇವ್ರೆ, ಏನಾದರೂ ಒಂದು ಶಿಕ್ಷೆ ಕೊಡಪ್ಪ ಇವಳಿಗೆ, ಏನಾದರೂ ಒಂದು ಶಿಕ್ಷೆ ಕೊಡಪ್ಪ. ಏನಾದರೂ ಅವಳು ಇಲ್ಲಿಂದ ಹೋಗಬಾರ್ದು ಅಂತ ಶಿಕ್ಷೆ ಕೊಡಪ್ಪ. ನಿಮ್ಮ ಮೂವರಾಗಿ ಇವಾಗ 3 ಪ್ರಮಾಣ ಮಾಡಿದ್ದೀರ. ಇದ್ರಾಗ ಯಾರು ಕಳ್ಳರ ಆಗಿರ್ತಾರೆ ಅವ್ರಿಗೆ ಇಲ್ಲಿಂದ ಹೋಗೋಕ್ಕಂತೂ ಆಗಲ್ಲ. ಈ ದೇವಸ್ಥಾನ ಬಿಟ್ಟು ಆಚೆಗೆ ಹೋಗೋಕ್ಕಾಗಲ್ಲ. ಇವಾಗ ಬೇಕಾದ್ರೆ ನೀವು ಪರೀಕ್ಷೆ ಮಾಡಿರಿ. ಈ ದೇವಸ್ಥಾನ ಬಿಟ್ಟು ಆಚೆಗಂತೂ ಹೋಗೋಕ್ಕಾಗಲ್ಲ ನಿಮ್ಮ ಕೈಲಿ. ಏನಾದರೂ ಒಂದು ಕೊಟ್ಟೇ ಕೊಡ್ತಾನೆ ದೇವರು. ನೋಡ್ರಿ, ಆದಷ್ಟು ನೀವು ಸುಳ್ಳು ಹೇಳಿದರೆ ಒಪ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ. ಇಲ್ಲ, ನಿಮ್ಗೇನಾದರೂ ಒಂದು ಶಿಕ್ಷೆ ಖಂಡಿತ. ಅಯ್ಯೋ ಗೌಡ್ರೆ, ಇವಾಗ ನನ್ನ ತಂಗಿ ಒಪ್ಕೊಂಡ್ಲಿಲ್ವಾ? ಅವಳು ಹೇಳಲಿಲ್ವಾ? ಎಲ್ಲರೂ ಹೇಳಿದ್ಮೇಲೆ ಮತ್ತೆ ತಿರ್ಗಾ ಅದನ್ನೇ ಹೇಳ್ತಿರಲ್ಲ. ಸರಿಯಮ್ಮ, ಆಯಿತು, ಒಪ್ಕೊಂಡಿದ್ರೆ ಈಗಳಮ್ಮ ಇವರೆಲ್ಲ ಪ್ರಮಾಣ ಮಾಡಿದ್ದಾರೆ. ನೋಡೋಣ, ಇಲ್ಲಿಂದ ಆಚೆ ಹೋಗ್ರಿ. ದೇವಸ್ಥಾನ ಬಿಟ್ಟು ಹೆಜ್ಜೆ ಎತ್ತಿ ಕಾಕಡಿಗೆ ಹೋಗ್ರಿ, ಗೊತ್ತಾಗುತ್ತೆ ನಿಮಗೆ. ಆವಾಗ ಏನು ನಿಮಗೆ ತೊಂದರೆ ಆಗಲಿಲ್ಲ ಅಂತಂದರೆ, ಏನು ನೀವು ಕಳ್ತನ ಮಾಡಿಲ್ಲ, ನಿಮ್ದೇನು ತಪ್ಪಿಲ್ಲ ಅಂತ ಹೇಳಿ. ಸರಿ ಆಯ್ತು ಗೌಡ್ರೆ, ಇನ್ನೇನು ಪ್ರಮಾಣ ಮಾಡಿದ್ವಲ್ಲ. ಇಲ್ಲಡಮ್ಮ, ಪ್ರಮಾಣ ಮಾಡ್ಯವ್ರೆ, ನಾವು ತಗೊಂಡಿಲ್ಲ ಅಂತ ಹೇಳಿ. ನೋಡು, ನೀನೆಲ್ಲಾನ ಇಕ್ಕಿದೆಯೇನೋ ಮನೆಯಾಗೆಲ್ಲಾದರೂ ಇಟ್ಟುಬಿಟ್ಟು ಮರ್ತಿರ್ತೀಯ, ಎಲ್ಲಾದರೂ ಇರುತ್ತೆ. ನೋಡಿಕೊಂಡು ತಗೊಳಮ್ಮ. ಸರಿ ಆಯ್ತು ಬಿಡ್ರಿ ಗೌಡ್ರೆ, ದೇವ್ರ ಮೇಲೆ ಪ್ರಮಾಣ ಮಾಡವ್ರಲ್ಲ, ಇವಾಗ ದೇವ್ರಂಬನದೇನೇ ಇದ್ರೂ ದೇವ್ರು ನೋಡ್ಕೊಂತಾನೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಹೋದ್ರೂ ಹೋಗುತ್ತೆ. ಆಂಟಿ ಬಾ, ಹೋಗೋಣ ಬಾ. ನಡಿಯಮ್ಮ, ಹೋಗೋಣ ನಡಿ. ಅಯ್ಯೋ, ಈ ಅಜ್ಜೆ ಎತ್ತಿಕಕ್ಕೆ ಬರ್ತಿಲ್ವಲ್ಲ. ಅಯ್ಯೋ ಕಾಲು ಎತ್ತಿಕಕ್ಕೆ ಬರ್ತಾ ಇಲ್ಲ. ಅವರು ಅಷ್ಟು ಸುಲಭ ಅಂದ್ಕೊಬಿಟ್ಟವ್ರೆ ಪ್ರಮಾಣ ಮಾಡೋದು. ಏನಾದರೂ ಒಂದು ಶಿಕ್ಷೆ ಆಗೇ ಆಗುತ್ತೆ ನೋಡ್ರಿ, ಇಲ್ಲಿಂದ ಹೋಗೋವರೆಗೂ. ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಅವ್ರಿಗೇನಾದರೂ ಒಂದು ಹಾಗೆ ಆಗುತ್ತೆ. ದೇವರಂಬನ್ನ ನಾನು ನಂಬಿದ್ದೀನಿ, ಏನಾದರೂ ಒಂದು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಈ ದೇವಸ್ಥಾನ ಬಿಟ್ಟು ಆಚೆಗೆ ಹೋಗಲಿ, ಫಸ್ಟ್ ಅವ್ರಿಗೆ ಗೊತ್ತಾಗುತ್ತೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.